Zombie apocalypse. ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಮೊದಲಿಗೆ ಎಲ್ಲರೂ ನನ್ನ ವಿಡಿಯೋವನ್ನು ಫುಲ್ಲಾಗಿ ನೋಡಿ. ಹಲೋ ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನೋಡ್ಕೋಬೋದು, ಇಲ್ಲಿ ಮೆಂಬರ್ಶಿಪ್ ರಿಕ್ವೈರ್ಡ್ ಅಂತ ಬರ್ತಿದೆ. ಪ್ರಾಬ್ಲಮ್ಮು ಅದು ಯಾಕೆ ಬರ್ತಾ ಇದೆ ಅಂದರೆ, ಪ್ರೊಜೆಕ್ಟು MB ಐತಲ್ಲ 6.0 MB ಇದೆಯಲ್ಲ, ಅದು 5 MB ಒಳಗಡೆ ಇದ್ದರೆ ಈ ರೀತಿ ಟಿಕ್ಟಾಕ್ ಮೂಡ್ ಅಪ್ಡೇಟ್ ಬರೋಂಗಿಲ್ಲ. ಒಂದು ವೇಳೆ 5 MB ಮೇಲ್ಗಡೆ ಇದ್ದರೆ ಟಿಕ್ಟಾಕ್ ಮೂಡ್ ಅಪ್ಡೇಟ್ ಅಂತ ಬರುತ್ತೆ. ಎಕ್ಸಾಂಪಲ್ ಆಗಿ ನೋಡ್ಬೋದು, ಇಲ್ಲಿ ಒಂದು ಪ್ರಾಜೆಕ್ಟ್ ಇದೆ ನೋಡಿ, 242 ಕಾಪಿ ಇದೆಯಲ್ಲ, 2.3 MB ಇದೆಯಲ್ಲ, ಇದು ಪ್ರಾಜೆಕ್ಟು ನಿಮಗೆ ಇಂಪೋರ್ಟ್ ಆಗುತ್ತೆ. ಒಂದು ವೇಳೆ ಇದು 5 MB ಮೇಲೆ ಇದ್ದರೆ ನಿಮ್ಮ ಪ್ರಾಜೆಕ್ಟು ಇಂಪೋರ್ಟ್ ಆಗೋಲ್ಲ. ಅದಕ್ಕಾಗಿ ನೀವು 5 MB ಒಳಗಡೆ ಇರೋ ಪ್ರಾಜೆಕ್ಟನ್ನು ಕೂಡ ರೆಡಿ ಮಾಡಿ. 5 MB ಮೇಲೆ ಇದ್ದರೆ ಪ್ರಾಜೆಕ್ಟು ನೀವು ಬೇರೆಯವರಿಗೆ ಶೇರ್ ಮಾಡಿದರೆ ಅದು ಅವರಿಗೆ ಓಪನ್ ಆಗೋಲ್ಲ, ಹೊಳ್ಳಿ ನಿಮಗೆ ಅಷ್ಟೇ ಓಪನ್ ಆಗುತ್ತೆ. ಅದಕ್ಕಾಗಿ ನೀವು ಪ್ರಾಜೆಕ್ಟನ್ನು 6.0 MB ಮೇಲೆ ಇರೋ ಪ್ರಾಜೆಕ್ಟು ಯಾವುದೇ ಈ ರೀತಿ ಬಂದರೆ ಟಿಕ್ಟಾಕ್ ಮೂಡ್ ಅಪ್ಡೇಟ್ ಅಂತ ಬರುತ್ತೆ. ಇದಕ್ಕೆ ಸೊಲ್ಯೂಷನ್ ಅಂದರೆ ನೀವು ಅಲರ್ಟ್ ಮೋಷನ್ನು ಕೂಡ ಪರ್ಚೇಸ್ ಮಾಡಿರಬೇಕು. ಅಂದರೆ ಪ್ಲೇಸ್ಟೋರಲ್ಲಿ ಸಿಗುತ್ತೆ ಆ್ಯಪು, ನೋಡ್ಕೋಬೋದು. ಪ್ಲೇಸ್ಟೋರಲ್ಲಿ ನೀವು ಸರ್ಚ್ ಮಾಡಿದರೆ ಅಲರ್ಟ್ ಮೋಷನ್ ಅಂತ ಬರುತ್ತೆ. ಅದಕ್ಕೆ 1 ಇಯರಿಗೆ ಇಷ್ಟು ಅಮೌಂಟ್ ಇರುತ್ತೆ. ಅದನ್ನು ನೀವು ಪರ್ಚೇಸ್ ಮಾಡಬೇಕು. ಅದಕ್ಕೆ 1 ಇಯರಿಗೆ ಇಷ್ಟು ಅಮೌಂಟ್ ಇರುತ್ತೆ. ಆ ಅಮೌಂಟ್ ಕೊಟ್ಟು ನೀವು ಪರ್ಚೇಸ್ ಮಾಡಬೇಕು. ಪರ್ಚೇಸ್ ಮಾಡಿದರೆ ಮಾತ್ರ ಈ ರೀತಿ ನಿಮಗೆ ಟಿಕ್ಟಾಕ್ ಮೂಡ್ ಅಪ್ಡೇಟ್ ಬರೋಂಗಿಲ್ಲ. ಅದಕ್ಕಾಗಿ ನೀವು ಅಲರ್ಟ್ ಮೋಷನ್ ವರ್ಷನ್ನು ನಿಮ್ಮದು ಕ್ರ್ಯಾಕ್ ವರ್ಷನ್ ಇದೆಯಾ ಅಥವಾ ಪೇಯ್ಡ್ ವರ್ಷನ್ ಇದೆ ಎಂಬುದನ್ನು ನನಗೆ ಕಮೆಂಟ್ ಮಾಡಿ, ನನಗೆ ಗೊತ್ತಾಗುತ್ತೆ. ಈ ಒಂದು ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಹಾಗೂ